ತಮಾಷೆ ಪ್ರಸಂಗ ಹೇಳ್ತೀನಿ. ಒಂದು ದೇವಕಾರು ಅಂತ ಉತ್ತರ ಕನ್ನಡದ ಹಳ್ಳಿ ಇದೆ. ಆ ಹಳ್ಳಿ ನನಗೆ ಹೆಚ್ಚು ಕಾಡೋದು ಯಾಕೆಂದರೆ 1801 ಮಾರ್ಚ್ 6ನೇ ತಾರೀಕು ಫ್ರಾನ್ಸಿಸ್ ಬುಕಾನನ್ ಅಂತ ಹಳ್ಳಿಗೆ ಹೋಗ್ತಾನೆ. ಫ್ರಾನ್ಸಿಸ್ ಬುಕಾನನ್ ಅಂತ ವಿದೇಶಿ ಪ್ರವಾಸಿ. ಅವನು ಆ ಹಳ್ಳಿ ಬರೀತಾನೆ, ಇಲ್ಲಿ 12 ಮನೆ ಇದೆ, 10 ಮನೇಲಿ ಮಾತ್ರ ಜನ ಇದ್ದಾರೆ, ಕಳೆದ ವರ್ಷ 20 ಜನ ಸತ್ತೋಗಿದ್ದಾರೆ, ಇಲ್ಲಿ ಬದುಕು ಕಷ್ಟ, ಯಾವುದೇ ತೋಟ ಮಾಡಿಲ್ಲ, ಭತ್ತ ಬೆಳೀತಾರೆ ಅಂತ ಬರೆದಿರ್ತಾನೆ 1801ರಲ್ಲಿ. ಆಫ್ಟರ್ 200 ಇಯರ್ಸ್ 2001 ನಾನೇ ಸರ್ವೆ ಮಾಡಿದ್ದೀನಿ. ಈ ಬುಕಾನನ್ ಹೋದ ಮಾರ್ಗದಲ್ಲಿ 200 ವರ್ಷ ನಂತರ ನಾನು ಎಲ್ಲ ವರ್ಷದ ನಂತರ ಆ ಹಳ್ಳಿಗಳಿಗೆ ಹೋಗಿ ಅವನ ವರದಿಯನ್ನು ಆಧರಿಸಿ ಪರಿಶೀಲನೆ ಮಾಡ್ತಾ ಹೋಗ್ತೀನಿ. ನಾನು ಹೋದಾಗಲೂ ಕೂಡ ತೋಟ ಆಗಿರಲಿಲ್ಲ, ಹಳ್ಳಿ ಬದುಕಿತ್ತು, ಇದೆಲ್ಲ ಇತ್ತು. ಪಕ್ಕದಲ್ಲಿ ಕೈಗಾ ಅಣುಸ್ಥಾವರ ಇರುವ ಕಾರಣಕ್ಕಾಗಿ, ಕದ್ರಾ ಅಣೆಕಟ್ಟಾದ ಕಾರಣಕ್ಕಾಗಿ ಅವರಿಗೆ ದಾರಿ ಇರಲಿಲ್ಲ. ಆದರೆ ಅವ್ರನ್ನೆಲ್ಲ ಇವತ್ತು ಪುನರ್ವಸತಿ ಮಾಡಿ ಬೇರೆ ಕಡೆ ಕಳಿಸಿದ್ದಾರೆ. ಆಶ್ಚರ್ಯ ಸಂಗತಿ ಅಂದರೆ ಅವರೆಲ್ಲ ಬಿಟ್ಟು ಹೋದ ಗದ್ದೆಯ ಬಯಲಲ್ಲಿ ಇವತ್ತು ಅಕೇಶಿಯಾ ನಾಟಿ ಮಾಡಿದ್ದೀವಿ. ಅಲ್ಲಿ ಹುಲಿಗಳಿದೆ, 5 ಹುಲಿಗಳಿರುವ ಮಾಹಿತಿ ಇದೆ. ಅಲ್ಲಿಯ ಜನಗಳ ಪರಿಸ್ಥಿತಿ ಹೇಗಿದೆ ಅಂದರೆ, ದನಕರುವನ್ನು ಹೊಳೆದಾಡಿಸಿ ತಗೊಂಡು ಹೋಗೋಕ್ಕೆ ಅಥವಾ ಮೇವಿಲ್ಲದ ಕಾರಣಕ್ಕಾಗಿ ನೂರಾರು ಸಂಖ್ಯೆಯ ದನಕರುಗಳನ್ನು ಅವರು ಬಿಟ್ಟು ಹೋಗ್ಬಿಡ್ತಾರೆ ಹಳ್ಳಿಯಲ್ಲಿ. ಹುಲಿ ಬಂದದಷ್ಟು ಮುಗಿಸಿದೆ. ಇವತ್ತು ನಮಗಲ್ಲಿ ಗದ್ದೆ ಬಯಲುಗಳಲ್ಲಿ ಓಡಾಡಿದ್ರೆ ದನಕರುಗಳ ಎಲುವು ಸಿಗ್ತದೆ. ಆಯಿತು, ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಜಿಂಕೆಗಳಿದೆ, ಆದರೆ ಹುಲ್ಲು ಬೇಕಲ್ಲ ಜಿಂಕೆಗೆ. ನಾವು ಪಶು ಆಹಾರವನ್ನು KMFನಿಂದ ತಂದು ಜಿಂಕೆಗಳನ್ನು ಸಾಕೋಕ್ಕಾಗಲ್ಲ. ನನ್ನ ಪ್ರಶ್ನೆ ಇರೋದು, ಅನುಭವ ಅನ್ನೋದಿದೆಯಲ್ಲ, 10 ವರ್ಷ ಕೆಲಸ ಮಾಡ್ತೀನಿ, 20 ವರ್ಷ ಕೆಲಸ ಮಾಡ್ತೀನಿ ಒಂದು ಇಲಾಖೆಯಲ್ಲಿ ಅಂತಂದರೆ, ಅನುಭವದ ಮೂಲಕ ಬೆಳಿಬೇಕು.